ದೊಡ್ಡಪ್ಪ ಶೇಷರಿಗಳ ಜೊತೆ ಬಂದಿರೋದು ಅಥವಾ ಇದಾ? ಎಲ್ರಿಗೂ ಕೇಳಿಸುತ್ತಾ? ಎಲ್ರಿಗೂ ನಮಸ್ಕಾರ. ನಿಂತ್ಕೋಬೇಕಾ? ಎಲ್ರಿಗೂ ನಮಸ್ಕಾರ. ನಮ್ಮೆಲ್ಲರಿಗೂ ಪರಸ್ಪರ ಪರಿಚಯ ಇದ್ದೇ ಇದೆ, ಹಾಗಾಗಿ ಪ್ರತ್ಯೇಕವಾದ ಪರಿಚಯ ಯಾರಿಗೂ ಬೇಕಾಗಿಲ್ಲ ಅಂತ ಅನ್ಸುತ್ತೆ. ನಾನು ಈ ಕಡೆಯಿಂದಲೇ ಬಂದು ಈ ಕಡೆ ಹೋಗ್ತಿದ್ದಿಲ್ಲ, ಹಾಗಾಗಿ ನಮ್ಮ ನಾಗೇಶ್ ಹೆಗ್ಡೆ, ಸುಬ್ರಹ್ಮಣ್ಯ ಜೊತೆಲೆ ಕೆಲಸ ಇದೆ. ನಿಮ್ಮ ಇಬ್ಬರ ಜೊತೆಲೆ ಕೆಲಸ ಇಲ್ಲಿ ಅದು ಒಂದು ಬದಿಗಾದರೆ, ಈಗ ಚಲನಚಿತ್ರ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರೋದು ನಮಗೆಲ್ಲ ಗೊತ್ತಿದೆ. ಜಗತ್ತಿನಾದ್ಯಂತ ಸುಮಾರು 5,000ಕ್ಕೂ ಹೆಚ್ಚು ಚಲನಚಿತ್ರೋತ್ಸವಗಳು ನಮಗೆಲ್ಲ ಗೊತ್ತಿದೆ. ಅದು ದಿನೇ ದಿನೇ ಚಲನಚಿತ್ರೋತ್ಸವಗಳು ಹೆಚ್ಚುತ್ತಾ ಇದೆ. ಬೆಂಗಳೂರಿನಲ್ಲೂ ಕೂಡ 16ನೇ ಅಂತಾರಾಷ್ಟ್ರೀಯ 14 ವರ್ಷದ ಅಂತಾರಾಷ್ಟ್ರೀಯ ಚಿತ್ರೋತ್ಸವ ನಡೆದಿದೆ. ಎಷ್ಟು ಚಿತ್ರೋತ್ಸವಗಳಿದ್ರೂ ಇವತ್ತು ಬರ್ತಾ ಇರೋ ಚಿತ್ರಗಳಿಗೆ ಅವಕಾಶ ಮಾಡಿಕೊಡೋದಕ್ಕೆ ಒಂದು ವೇದಿಕೆ ಅಂತೂ ನಿರ್ಮಾಣ ಆಗಿದೆ. ಇದು ಹಿನ್ನೆಲೆಯಲ್ಲಿ ನಿಂತಿರುವಂಥ ಬಡಿಗೇರವರು, ದೇವೇಂದ್ರ ಬಡಿಗೇರವರು ಮತ್ತು ಗೌರಿ ಶೆಟ್ಟಿ ಅವರಿಗೆ ಮೊದಲಿಗೆ ನಾನು ಇದನ್ನು ಯೋಜಿಸಿದ್ದಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ. ನಂತರ ಅವರಿಬ್ಬರು ನನ್ನನ್ನು ಸುಮಾರು 3 ತಿಂಗಳ ಹಿಂದೆ ಸಂಪರ್ಕಿಸಿ ಇದೊಂದು ಚಿತ್ರೋತ್ಸವ ಮಾಡಬೇಕು ಅಂತ ಇದ್ದೀವಿ, ನೀವು ನಮ್ಮ ಜೊತೆ ಇರಬೇಕು ಅಂತಂದರು. ಆ ಚಿತ್ರೋತ್ಸವ ಅಂದರೆ ಒಂದು ಸಂಭ್ರಮದ ವಾತಾವರಣ. ಆದ್ದರಿಂದ ಕನ್ನಡದ ಸಿನಿಮಾಗಳ ಉತ್ಸವ, ಅದು ಆ ಉತ್ಸವ ಎಲ್ಲಾಗ್ತಾ ಇದೆ, ಅಮೆರಿಕದಲ್ಲಾಗುತ್ತೆ ಅಂತಂದಾಗ ಖಂಡಿತ ಸಂತೋಷದಿಂದ ಒಪ್ಕೊಂಡೆ ಜೊತೆ ಇರ್ತೀವಿ. ಅದಕ್ಕೂ ಮತ್ತೊಂದು ವಿಶೇಷ, ಈ ಬಾರಿ ಅಕ್ಕ ಅಂದ್ರೆ ನಮಗೆಲ್ಲ ತಕ್ಷಣ 12ನೇ ಶತಮಾನದ ಮಹಾದೇವಿ ನೆನಪಿ ಬರ್ತಾರೆ. ಅವರೆಷ್ಟು ನಮಗೆ ಆಪ್ತರು, ಹಾಗೆ ಅಕ್ಕ ಕೂಡ ಒಂದು ರೀತಿಯಲ್ಲಿ ನಮಗೆ ಆಪ್ತವಾದ್ದು. ಕನ್ನಡದ ಸಂಸ್ಕೃತಿಯನ್ನು, ಬೇರುಗಳನ್ನು, ಹೀಗೆ ಸಂಭ್ರಮವನ್ನು ದೂರದ ಅಮೆರಿಕ ದೇಶದಲ್ಲಿ ಅಂತ ಬಂದಿದ್ದಾರೆ ನಾವೆಲ್ಲ ಕನ್ನಡಿಗರು. ಅವುಗಳು ಕಟ್ಟಿ ಬೆಳೆಸಿರುವಂಥ ಸಂಸ್ಥೆಗೆ 25 ವರ್ಷ ಬೆಳ್ಳಿ ಹಬ್ಬವನ್ನು ಆಚರಿಸ್ತಾ ಇದೆ. ಈ ಬೆಳ್ಳಿ ಹಬ್ಬವನ್ನು ಆಚರಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ವ್ಯವಸ್ಥಿತವಾದಂತಹ ಒಂದು ಚಿತ್ರೋತ್ಸವವನ್ನು ಅಲ್ಲಿ ಮಾಡಬೇಕು ಅನ್ನುವಂತಹ ಯೋಜನೆಯನ್ನು ರೂಪಿಸಿದ್ದಾರೆ. ಇವತ್ತು ಅವರು ನಮ್ಮ ಜೊತೆ ಪತ್ರಿಕಾಗೋಷ್ಠಿಯಲ್ಲಿ ಇರಬೇಕಾಗಿತ್ತು, ಅನಿವಾರ್ಯ ಕಾರಣಗಳಿಂದ ಅವರು ಸಾಧ್ಯ ಆಗಿಲ್ಲ. ಚಿತ್ರೋತ್ಸವಗಳು ಮುಖ್ಯವಾಗಿ ಅದರ ಅವಶ್ಯಕತೆ ಏನು, ಅದೇನನ್ನು ಕೊಡುತ್ತೆ ಅಂತ ಒಂದು ಕ್ಷಣ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀವಿ. ಸಾಮಾನ್ಯವಾಗಿ ಚಿತ್ರೋತ್ಸವಗಳು ಒಂದು ಅಸ್ಮಿತೆಯನ್ನು ಬಿಂಬಿಸ್ತಾ ಹೋಗುತ್ತೆ, ಒಂದು ಪ್ರಾದೇಶಿಕತೆಯನ್ನು ಹೇಳ್ತಾ ಹೋಗುತ್ತೆ. ಹಾಗೆ ಒಳ್ಳೆಯ ವಸ್ತುವಿನ ಚಿತ್ರಗಳು ಜನರಿಗೆ ತಲುಪುವ ನಿಟ್ಟಿನಲ್ಲಿ ಅದೊಂದು ರಹದಾರಿಯನ್ನು ನಿರ್ಮಿಸ್ತಾ ಹೋಗುತ್ತೆ. ಯಾಕೆ ಚಿತ್ರಮಂದಿರಗಳಿರ್ಬಾ ಅಂತ ಅನ್ನಿಸ್ಬೋದು. ಚಿತ್ರಮಂದಿರಗಳಿರ್ಬೋದು, OTT ಇರ್ಬೋದು, ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಿದೆ, ಅಲ್ಲೆಲ್ಲ ಚಿತ್ರಗಳನ್ನ ಮಾಡಕ್ಕೆ ಸಾಧ್ಯ ಆಗುತ್ತೆ. ಚಿತ್ರೋತ್ಸವಗಳ ವಿಶೇಷತೆ ಏನು ಅಂತ, ನೀವು ಯಾವುದೇ ಚಿತ್ರಮಂದಿರಕ್ಕೆ ಹೋಗಿ ಅಥವಾ ಯಾವುದೇ OTT ಪ್ಲಾಟ್ಫಾರ್ಮಲ್ಲಿ ಸಿನಿಮಾ ನೋಡಿ, ಅಥವಾ ನಿಮ್ಮ ಮನೆಯ ಟೆಲಿವಿಷನ್ಗಳಲ್ಲಿ ಸಿನಿಮಾ ನೋಡಿ, ಸಿನಿಮಾ ನೋಡ್ತೀವಿ, ಮಾಡ್ಕೊಡ್ತೀವಿ. ಆದರೆ ಚಿತ್ರೋತ್ಸವದ ಮಹತ್ವ ಇರುವಂಥದ್ದು, ನಾವು ಸಿನಿಮಾವನ್ನು ನೋಡಿದ ನಂತರ ಮರೆಯೋಲ್ಲ, ನಾವು ಅಲ್ಲಿ ಬಂದಿರುವಂತಹ ಚಿತ್ರಾಸಕ್ತರ ಜೊತೆ ಸೇರಿ ಆ ಚಿತ್ರವನ್ನು ಗ್ರಹಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಚರ್ಚೆಗಳ ಮೂಲಕ ಒಂದು ಚಿತ್ರವನ್ನು ಅರ್ಥ ಮಾಡ್ಕೊತೀವಿ. ಅದು ಯಾವುದೇ ಚಿತ್ರ ಇರಲಿ ಅಥವಾ ಯಾವುದೇ ಒಂದು ಪುಸ್ತಕ ಇರಲಿ, ಮೊದಲನೇ ಬಾರಿಗೆ ಓದಿದ ತಕ್ಷಣ ನಮಗೆ ಮುಖ್ಯವಾಗಿ ನಾವು ಕಥೆಯನ್ನು ಹಿಡಿಯೋ ಪ್ರಯತ್ನ ಮಾಡ್ತೀವಿ. ಅಥವಾ ಒಳನೋಟವನ್ನು ನಮಗೆ ದಕ್ಕಿಸ್ಕೊಳ್ಳೋದಕ್ಕೆ 2ನೇ ಬಾರಿ 3ನೇ ಬಾರಿ ಅದಕ್ಕೊಂದು ಪ್ರವೇಶಕ್ಕೆ ಅವಶ್ಯಕತೆ ಇರುತ್ತೆ. ಆ ಪ್ರವೇಶಿಕೆಯನ್ನು 2 ಸರಿ 3 ಸರಿ ನೋಡುವಂಥ ಚಿತ್ರಕರ್ಮಿಗಳು ಇದ್ದಾರೆ. ಆದರೆ ಚಿತ್ರೋತ್ಸವಗಳಲ್ಲಿ ಒಬ್ಬೊಬ್ಬರದ್ದು ದೃಷ್ಟಿಕೋನ ವಿಭಿನ್ನವಾಗಿರುತ್ತೆ. ನಾವೆಲ್ಲ ಪ್ರೇಕ್ಷಕರಾಗಿ ಒಂದು ಸಿನಿಮಾ ನೋಡಿದಾಗ ನನಗೊಂದು ರೀತಿ ಅನಿಸ್ಬೋದು, ಗುರೀಶ್ವರ್ಗೂ ಒಂಥರ ಅನಿಸ್ಬೋದು, ಮತ್ತೆ ನಿಮಗೆ ಒಂಥರ ಅನಿಸ್ಬೋದು. ಬಿಟ್ಟು ಹೋಗಿರುವಂತಹ ದೃಷ್ಟಿಕೋನ ಕೂಡ ಚಿತ್ರದಲ್ಲಿರುತ್ತೆ. ನಾವು ಒಟ್ಟಾಗಿ ಒಂದು ವೇದಿಕೆಯಲ್ಲಿ ಒಂದು ಸೇರಿ ಆ ಚಿತ್ರವನ್ನು ನೋಡಿ ಅದರ ಬಗ್ಗೆ ಚರ್ಚೆ ಮಾಡಿದಾಗ ನಮ್ಮ ಗ್ರಹಿಕೆ ಸರಿಯಾ ಅಥವಾ ನೋಡಿದ ಬೇರೆ ಪ್ರೇಕ್ಷಕರ ಗ್ರಹಿಕೆ ಸರಿಯಾ ಅಂತ ಚರ್ಚೆ ಮಾಡಕ್ಕೆ ಸಾಧ್ಯ ಆಗುತ್ತೆ. ಇದು ಚಿತ್ರಮಂದಿರಗಳು ಸಾಧ್ಯ, ನಮ್ಮ ಮನೆಗಳು ಸಾಧ್ಯ ಆಗುತ್ತೆ. ಮತ್ತು ಇಲ್ಲೊಂದು ವ್ಯವಸ್ಥಿತವಾದ ಶಿಸ್ತಿರುತ್ತೆ. ಆ ಕಾರಣದಿಂದ ಚಿತ್ರೋತ್ಸವಗಳು ಯಾವಾಗಲೂ ಮಹತ್ವವನ್ನು ಪಡ್ಕೋಬೇಕು. ಬರೀ ಚಿತ್ರ ಪ್ರದರ್ಶನ ಅಷ್ಟೇ ಇಲ್ಲ, ಜೊತೆಗೆ ಸಂವಾದಗಳ ಮೂಲಕ ಆ ಚಿತ್ರವನ್ನು ಹೆಚ್ಚು ಹೆಚ್ಚು ಅರ್ಥ ಮಾಡ್ಕೊಳ್ಳೋಕೆ ಚಿತ್ರೋತ್ಸವಗಳು ಯಾವಾಗಲೂ ನೆರವಾಗ್ತವೆ. ಈ ಹಿನ್ನೆಲೆಯಲ್ಲಿ ಚಿತ್ರೋತ್ಸವಗಳು ಎಷ್ಟೇ ಸಂಖ್ಯೆಯಲ್ಲಿದ್ದರೂ ಕೂಡ ಅದು ಒಂದು ರೀತಿಯಲ್ಲಿ ಕನ್ನಡದ ಅಥವಾ ಕನ್ನಡದ ಬೆಳವಣಿಗೆಗೆ, ಭಾಷೆ ಮತ್ತು ಸಿನಿಮಾದ ಬೆಳವಣಿಗೆಗೆ ಕಾರಣ ಆಗ್ತವೆ ಅಂತ ನಾನು ನಂಬ್ಕೊಟ್ಟಿದ್ದೀನಿ. ನಿಮ್ಮ ಗಮನಕ್ಕೋಸ್ಕರ ಬೆಂಗಳೂರಿನಲ್ಲಿರುವಂಥ ಅಂತಾರಾಷ್ಟ್ರೀಯ ಚಿತ್ರೋತ್ಸವ FIAP ಅಕ್ರಿಡೇಷನ್ ಪಡೆದಿದೆ. ಆ FIAP ಅಕ್ರಿಡೇಷನ್ ಪಡೆದಿರುವಂಥ
46 ಚಿತ್ರೋತ್ಸವಗಳು ಇದು ಪ್ರಪಂಚದಾದ್ಯಂತ ಇದೆ. ಅದರ ಹೊರತುಪಡಿಸಿ ಎ ಗ್ರೇಡಿನ ಚಿತ್ರೋತ್ಸವ, ಬಿ ಗ್ರೇಡಿನ ಚಿತ್ರೋತ್ಸವ, ಸಿ ಅಂತ ಈ ಒಂದು ಹಂತದ ಚಿತ್ರೋತ್ಸವಗಳು ಇರ್ತವೆ. ಈ ಚಿತ್ರೋತ್ಸವದ ವಿಶೇಷ ನನಗೆ ಕಂಡಿತು ಅಂದರೆ ಇದು ಮೊಟ್ಟ ಮೊದಲ ಬಾರಿಗೆ ಒಂದು ಕನ್ನಡದ ಸಿರಿಗನ್ನಡ ಅನ್ನೋ ಹೆಸರಲ್ಲಿ ಬಂದಿರುವಂತಹ ಒಂದು ಚಿತ್ರೋತ್ಸವ. ಸುಮಾರು ಜನವರಿ 2025 ಜನವರಿ 1ರಿಂದ ಡಿಸೆಂಬರ್ 31, 25, 2025 ನಡುವೆ ತಯಾರಾದಂತಹ ಚಲನಚಿತ್ರಗಳನ್ನು ಆಹ್ವಾನ ಮಾಡ್ತಾ ಇದ್ವಿ. ಪ್ರಾಯಶಃ ಇವತ್ತು ಸಂಜೆ ಅಥವಾ ನಾಳೆಯಿಂದ ಅದು ಜಾರಿಗೆ ಬರುತ್ತೆ. ಚೇಂಜ್ ಆಗಿದೆ, ಏನಾಗಿದೆ? ಜೂನ್ 30 ಇಲ್ಲ, ಅದು ಬದಲಾಗಿದೆ. ಮುಂಚೆ ನಾವು ಅಂದ್ಕೊಂಡಿದ್ದು ಹಾಗೆ, ಆದರೆ ಅದು 1 ವರ್ಷಕ್ಕೆ ಅವಧಿಯನ್ನು ಸೀಮಿತಗೊಳಿಸ್ಕೊಳ್ಳೋಣ ಅಂತ ಜನವರಿ 2025ರಿಂದ ಡಿಸೆಂಬರ್ 2025 ಮಧ್ಯೆ ತಯಾರಾದಂತಹ ಚಿತ್ರಗಳು ಈ ಚಿತ್ರೋತ್ಸವದ ಆಯ್ಕೆಗೆ ಪ್ರವೇಶ ಪಡೆಯುವುದಕ್ಕೆ ಅರ್ಹತೆಯನ್ನು ಪಡೆದಿರ್ತವೆ. ಅದು ವೆಬ್ಸೈಟ್ನಲ್ಲಿ ಇರುತ್ತೆ. ಆ ವಿವರಗಳನ್ನ ಫಿಲ್ ಮಾಡಿ ಸಿನಿಮಾಗಳನ್ನ ಕಳಿಸ್ಬೋದು. ಸುಮಾರು ನಾವು 5 ಜನದ ಒಂದು ಸಮಿತಿಯನ್ನು ಆಯ್ಕೆ ಮಾಡಿರ್ತೀವಿ. ಆ ಸಮಿತಿ ಆ ಚಿತ್ರಗಳನ್ನು ಪ್ರವೇಶವನ್ನು ಪಡೆದು ಬಂದ ಚಿತ್ರಗಳನ್ನು ವೀಕ್ಷಣೆ ಮಾಡಿ ಅವರು ಸುಮಾರು 10 ಚಿತ್ರಗಳನ್ನು ಆಯ್ಕೆ ಮಾಡ್ತಾರೆ. ಮೊದಲ ಸುತ್ತಿನಲ್ಲಿ 10 ಚಿತ್ರಗಳನ್ನು ಆಯ್ಕೆ ಮಾಡ್ತಾರೆ. ಆ 10 ಚಿತ್ರಗಳನ್ನು ಇನ್ನೊಂದು ಸಮಿತಿ, 3 ಜನದ ಸಮಿತಿ 3 ಚಿತ್ರಗಳನ್ನು ಆಯ್ಕೆ ಮಾಡ್ತಾರೆ. ಆ 3 ಚಿತ್ರಗಳಿಗೆ ಕ್ರಮವಾಗಿ 1,50,000, 25,000 ಅಂತ ಬಹುಮಾನವನ್ನು ಕೊಡ್ತೀವಿ. ಕೊಡೋದ್ರ ಜೊತೆಗೆ ಆ 10 ಚಿತ್ರಗಳನ್ನು ಅಮೆರಿಕದ ಅಕ್ಕ ನಡೆಯುವಂತಹ 4, 5, 6 ಫಿಲಡೆಲ್ಫಿಯಲ್ಲಿ ನಡೆಯುವಂಥ ಉತ್ಸವದಲ್ಲಿ ಆ 10 ಚಿತ್ರಗಳ ಪ್ರದರ್ಶನ ಆಗುತ್ತೆ. ಆ ಪ್ರದರ್ಶನಕ್ಕೆ ಯಾವ ನಿರ್ಮಾಪಕ ನಿರ್ದೇಶಕರಿಗೆ ವೀಸಾದ ಲಭ್ಯತೆ ಇದು ಎಲ್ಲವೂ ಅನುಕೂಲ ಆದರೆ ಅವ್ರನ್ನೂ ಜೊತೆ ಕರ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು ಒಂದು ಯೋಜನೆ ಆಗಿದೆ. ಇದು ಸ್ಥೂಲವಾಗಿ ಈ ಚಿತ್ರೋತ್ಸವಕ್ಕೆ ಇರುವಂಥದ್ದು. ಇದರಿಂದ ಚಿತ್ರಕರ್ಮಿಗಳಿಗೆ ಯಾವ ರೀತಿ ನೆರವಾಗುತ್ತೆ ಅಂದರೆ ಆ ಚಿತ್ರಕ್ಕೆ ಒಂದು ಅಂತಾರಾಷ್ಟ್ರೀಯ ಮನ್ನಣೆ ದೊರೆತಾ ಹೋಗುತ್ತೆ. ಆ ಚಿತ್ರಕ್ಕೆ ಜೊತೆಗೆ ಆರ್ಥಿಕವಾದ ಒಂದು ಬೆಂಬಲ ಕೊಡ್ತಾ ಹೋಗುತ್ತೆ. ಅದು ಅಲ್ಲಿರುವಂತಹ ಕನ್ನಡಿಗರಿಗೆ ಅಥವಾ ಬೇರೆ ಭಾಷೆಯವರಿಗೆ ಕೂಡ ತಲುಪೋದಕ್ಕೆ ಕಾರಣ ಆಗುತ್ತೆ. ಈ ಲಾಭವನ್ನು ಕನ್ನಡದ ನಿರ್ಮಾಪಕರು, ನಿರ್ದೇಶಕರು ಬಳಸ್ಕೊಳ್ತಾರೆ ಅಂತ ನಾನು ನಂಬಿಕೊಂಡಿದ್ದೀನಿ. ಇಷ್ಟು ಒಂದು ಪ್ರವೇಶಕ್ಕೆ ಕೊಟ್ಟು ನಂತರ ಮತ್ತೆ ಚರ್ಚೆ ಮಾಡೋಣ. ಮುಂದಿನ ನಾವು ಹೋಗ್ಬೋದು ಅಂತ ಅನಿಸ್ತದೆ. ನಿಮ್ಮೆಲ್ಲರಿಗೂ ಬಂದಿದ್ದಕ್ಕೆ ಧನ್ಯವಾದಗಳು. ಕ್ಷಮಿಸಿ, ಸ್ವಲ್ಪ ತಡ ಆಯಿತು. ಅದು ಇಲ್ಲಿಯ ಸ್ಥಳ ಹುಡುಕೋದು, ಹೊಸ ಸ್ಥಳವನ್ನು ನಮ್ಮ ಪತ್ರಕರ್ತೆಗೆ ಪರಿಚಯಿಸಬೇಕು ಅನ್ನೋದು ದೇವೇಂದ್ರ ಬೆಳಗ್ಗೆ ಅವರ ಆಸೆ ಆಗಿತ್ತು. ಇಲ್ಲಿ ಅತ್ಯುತ್ತಮವಾದಂಥ ಒಂದು ಪ್ರಿವ್ಯೂ ಥಿಯೇಟರ್ ಕೂಡ ಇದೆ. ಈ ಪತ್ರಿಕಾಗೋಷ್ಠಿ ಮುಗಿದ ನಂತರ ನೀವು ಅದನ್ನು ನೋಡ್ಬೋದು. ಮುಂದೆ ಚಿತ್ರ ನಮ್ಮ ಕನ್ನಡ ಚಿತ್ರರಂಗ ಅದನ್ನು ಸಮರ್ಥವಾಗಿ ಬಳಸ್ಕೋಬಹುದು ಅನ್ನೋದು ಕೂಡ ನಮ್ಮ ಆಸೆ ಆಗಿದೆ. ಇಷ್ಟನ್ನು ಹೇಳಿ ಮುಂದಿನ ಇದಕ್ಕೆ ಹೋಗೋಣ. ಧನ್ಯವಾದಗಳು. ಸೊ ಇದು ನಮ್ಮ ದೇವೇಂದ್ರ ಬೆಳಗ್ಗೆ ವನ್ಯ ಚಿತ್ರದ ಮೂಲಕ ಈ ಒಂದು ಬೆಂಗಳೂರು ಅಂತಾರಾಷ್ಟ್ರೀಯ ಚಿತ್ರೋತ್ಸವದಲ್ಲಿ ಬೆಸ್ಟ್ ಫಿಲ್ಮ್ ಅವಾರ್ಡ್ ಗೆದ್ದಂಥ ದೇವೇಂದ್ರ ಬೆಳಗ್ಗೆ ಅವರ ಕನಸಿನ ಕೂಸಿರು. ಆ್ಯಕ್ಚುಲಿ ಅವ್ರ ಜೊತೆಗೆ ನಾನು ಸೇರಿಕೊಂಡೆ. ಅದಾದಮೇಲೆ ನಮ್ಮ ಪಿ ಶೇಷಾದ್ರಿ ಸರ್ ಸೇರಿಕೊಂಡು. ನನಗೆ ಯಾಕೆ ಇದು ಇಂಟ್ರೆಸ್ಟಿಂಗ್ ಅನ್ನಿಸ್ತು ಅಂದರೆ 2 ಕಾರಣಗಳಿದೆ. ನಿಮಗೆಲ್ಲ ಒಂದಂತೂ ಗೊತ್ತಿರುತ್ತೆ. ಅಮೆರಿಕದಲ್ಲಿ ನಾವು ಚಿತ್ರಗಳನ್ನ ಅಂದರೆ ಬೇರೆ ಬೇರೆ ಭಾಷೆ ಚಿತ್ರಗಳನ್ನ ನೀವು ಗಮನಿಸಿದಾಗ ಅಮೆರಿಕದಲ್ಲಿ ಸ್ಕ್ರೀನ್ ಆಗುವಂಥ ಚಿತ್ರಗಳು, ಅಮೆರಿಕದಲ್ಲಿ ದುಡ್ಡು ಗಳಿಸುವಂಥ ಚಿತ್ರಗಳು ನೋಡಿದಾಗ ಮೊದಲನೇದು ಸ್ಥಾನದಲ್ಲಿ ತೆಲುಗು ಚಿತ್ರಗಳು, ಆಮೇಲೆ ತಮಿಳು ಚಿತ್ರಗಳು ಬರುತ್ತೆ. ಆಮೇಲಿನ ಕೆಳಗಿನ ಸ್ಥಾನದಲ್ಲಿ ಕನ್ನಡ ಚಿತ್ರಗಳು ಬರುತ್ತೆ. ಕನ್ನಡ ಚಿತ್ರಗಳು ಯಾವುದಲ್ಲಿ ಸ್ಕ್ರೀನ್ ಆಗಿದೆ ಅಂದರೆ ಪಬ್ಲಿಕಲ್ಲಿ ಸ್ಕ್ರೀನ್ ಆಗಿ ನೋಡುವಂಥ ಯಾವುದಾದ್ರೆ ನಮಗೆ ಥಟ್ ಅಂತ ನೆನಪಿಗೆ ಬರಲ್ಲ. ಸೊ ಆ ಹಿನ್ನೆಲೆಯಲ್ಲಿ ಅಮೆರಿಕನ್ನಡಿಗರಿಗೆ ನಮ್ಮ ಚಿತ್ರಗಳನ್ನು ಪರಿಚಯಿಸುವಂಥ ಮತ್ತು ಅದರಲ್ಲಿ ಆಡಿದ ಚಿತ್ರಗಳನ್ನು ತೋರಿಸುವಂಥ ಒಂದು ಯೋಜನೆ ಅಂತಂದಾಗ ಇದು ಬಹಳ ಒಳ್ಳೆಯ ಐಡಿಯಾ ಅಂತ ಹೇಳಿ ನಾನು ಕೂಡ ಅದರ ಸಂಘಟನೆಯಲ್ಲಿ ತೊಡಗಿಸ್ಕೊಂಡೆ. ಇದು ಒಂದು ಕಾರಣ. ಆದರೆ ಎರಡನೇ ಕಾರಣ ಏನಂತಂದ್ರೆ ನನಗನ್ಸೋದು ಯಾವಾಗಲೂ ಒಂದು ಸಿನಿಮಾ ಅಂತಂದಾಗ ಆ ಸಿನಿಮಾ ಚರ್ಚೆ ಆಗೋದಿದೆಯಲ್ಲ, ಅಂದರೆ ಸಂವಾದ ಆಗೋದಿದೆಯಲ್ಲ, ಅದು ಬಹಳ ಮುಖ್ಯ. ಒಂದು ಸಿನಿಮಾ ನೋಡಿಕೊಂಡು ಇಬ್ಬರು ನೋಡ್ಕೊಂಡು ಹೋಗಿದ್ರಿ ಅಂತ ಅನ್ಕೊಳ್ಳಿ, ಹೋಗ್ತಾ ನೀವು ಏನಾದರೂ ಜಗಳ ಆಡ್ಕೊಂಡು ಹೋದ್ರೆ, ನೀವು ವಾಗ್ವಾದ ಮಾಡ್ಕೊಂಡು ಹೋದ್ರೆ ನನ್ನ ಪ್ರಕಾರ ಅದು ಬಹಳ ಅದ್ಭುತವಾದ ಸಿನಿಮಾ ಅಂತ ಅರ್ಥ. ಅಂದರೆ ನಾನು ಸುಮ್ಮನೆ ಸ್ವಲ್ಪ ಕ್ರೂಡ್ ಆಗಿರೋದು ಜಗಳ ಅಂತ ಹೇಳಿ. ಅಂದರೆ ಒಂದು ಸಿನಿಮಾ ಸಂವಾದ ಹುಟ್ಟು ಹಾಕಬೇಕು, ಒಂದು ಸಿನಿಮಾ ಚರ್ಚೆ ಹುಟ್ಟು ಹಾಕಬೇಕು. ಸೊ ಆ ಥರ ಚರ್ಚೆ ಹುಟ್ಟು ಹಾಕಬಲ್ಲ ಸಿನಿಮಾಗಳನ್ನ ಗುರುತಿಸುವಂಥದ್ದು ಕೂಡ ಬಹಳ ಮುಖ್ಯ. ಆ ದೃಷ್ಟಿಯಿಂದ ಈ ಒಂದು ಕೆಲಸವನ್ನ ಮಾಡೋಣ ಅಂದಾಗ ನಾನು ಜೊತೆಯಾಗಿ ಇದರಲ್ಲಿ ತೊಡಗಿಸ್ಕೊಂಡಿದ್ದೀನಿ. 10 ಸಿನಿಮಾಗಳನ್ನ ತೋರಿಸುವಂಥದ್ದು, ಕನ್ನಡದ 10 ಸಿನಿಮಾಗಳನ್ನ, ಅತ್ಯುತ್ತಮ 10 ಸಿನಿಮಾಗಳನ್ನ, ಅತ್ಯುತ್ತಮ ಅನ್ನೋದನ್ನ ಹೇಳಿದ್ದಾರೆ. ಸೊ ಆಮೇಲೆ ಅಲ್ಲಿ ಜನ ನೋಡುವಂಥದ್ದು, ಆ ಮೂಲಕ ಒಂದು ಸಣ್ಣ ಪ್ರೋತ್ಸಾಹ ಕನ್ನಡ ಚಿತ್ರರಂಗಕ್ಕೆ ಸಿಗುವಂತಾಗಲಿ ಅನ್ನೋ ದೃಷ್ಟಿಯಿಂದ ಇದನ್ನ ಮಾಡ್ತಾ ಇದ್ದೀವಿ. ಅಫ್ಕೋರ್ಸ್ ಸರ್ ಎಲ್ಲ ವಿವರಗಳನ್ನ ಕೊಟ್ಟಿದ್ದಾರೆ. ನಮ್ಮ ಕನ್ನಡದ ಒಂದು ಸಿನಿಮಾಗಳಲ್ಲಿ ಸ್ಕ್ರೀನ್ ಆಗೋದು ಒಂದು
ಚಿತ್ರರಂಗದ ಸದ್ಯದ ಸ್ಥಿತಿಗತಿ ನಿಮಗೆಲ್ಲ ಗೊತ್ತಿದೆ. ಆ ಹಿನ್ನೆಲೆಯಲ್ಲಿ ನಾವು ಒಂದು ನಿರಾಶಾ ಭಾವವನ್ನು ಸ್ವಲ್ಪ ಆವರಿಸಿದೆ, ಜೊತೆಗೆ ಒಂದು ಅಪನಂಬಿಕೆಯ ಭಾವ ಕೂಡ ಇದೆ ಪ್ರೇಕ್ಷಕರಲ್ಲಿ. ಆದರೂ ಕೂಡ ನಾವು ನಂಬಿಕೆಯನ್ನ ಗಳಿಸುವಂತ ಪ್ರಯತ್ನಗಳು ಮಾಡ್ತಾ ಇರಬೇಕಾಗುತ್ತೆ. ಆಮೇಲೆ ಎಲ್ಲೋ ಒಂದ್ ಕಡೆ ನಮ್ಮ ಅಪನಂಬಿಕೆಯ ನಮ್ಮ ಒಂದು ಗ್ಲಾಸ್ ಹಾಕೊಂಡಾಗ ಎಲ್ಲೋ ಒಂದ್ ಕಡೆ ಒಳ್ಳೆ ಸಿನಿಮಾ ಕೂಡ ನಮ್ಮನ್ನ ಮಿಸ್ ಆಗಿರೋ ಸಾಧ್ಯತೆ ಕೂಡ ಇದೆ ಅಲ್ವಾ. ಸೊ ಅದಕ್ಕೆ ಮೀಸಲಾದ ಕೆಲವು ವ್ಯಕ್ತಿಗಳು ಅದನ್ನ ಹುಡುಕಿ ನೋಡಿ ಈ ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿದಾಗ ನಾವು ನೋಡಿದ್ರೆ ಅಂದ್ರೆ ಎಲ್ಲೋ ಮರ್ಯಾದ ಒಂದು ಮುತ್ತುಗಳು ಇರ್ತಾವಲ್ಲ ಆ ಥರ ಹೊರಗಡೆ ಬರುವಂತ ಸಾಧ್ಯತೆ ಇದೆ. ಆ ಒಂದು ಪ್ರಯತ್ನ ಏನು ಮಾಡ್ತಾ ಇದ್ದೀವಿ, ಇದಕ್ಕೆ ನಿಮ್ಮ ಪ್ರೋತ್ಸಾಹ ಬಹಳ ಬಹಳ ಮುಖ್ಯ. ಜನರಿಗೆ ತಲುಪಿಸೋ ನಿಟ್ಟಿನಲ್ಲಿ ನಾನು ನಿಮ್ಮದು ಅಲ್ಲೇ ಕೂತ್ಕೊಂಡು ಪ್ರಶ್ನೆಗಳನ್ನ ಕೇಳಿದ ಒಂದು ಸಂದರ್ಶನ ಮಾಡಿದವನು ಈಗ ಈ ಸಂಘಟನೆ ತೊಡಗಿಸ್ಕೊಂಡಿದ್ದೀನಿ. ಹೀಗಾಗಿ ನಿಮ್ಮ ಸಹಕಾರ ಅಂದರೆ ಕುಟುಂಬದ ಸಹಕಾರ ಇರುವಂತಹ ದಯವಿಟ್ಟು ಕೊಡಿ ಮತ್ತು ಜನರಿಗೆ ಇದನ್ನು ತಲುಪಿಸಿ ಕನ್ನಡ ಚಿತ್ರರಂಗದ ಒಂದು ಸಣ್ಣ ಹಳ್ಳಿ ಸೇವೆ ಮಾಡುವಂಥ ಅವಕಾಶ ನನಗೆ ಸಿಕ್ಕಿರೋದು ನಂಗೆ ಬಹಳ ಖುಷಿ ಆಗ್ತಾ ಇದೆ. ಸೊ ತುಂಬ ಧನ್ಯವಾದ ಎಲ್ಲರಿಗೂ. ನಮಸ್ಕಾರ. ನನಗೆ ಅವಾರ್ಡ್ಸ್ ಮಾತ್ರ ಬರಲ್ಲ, ಅದಕ್ಕೆ ನಾನು ಅಷ್ಟೇ ಕಲ್ತ್ಕೊಳ್ತೇನೆ. ಸಾರಿ. ಸರ್ಕಾರದಲ್ಲಿ ನನ್ನ ಸಿನಿಮಾಗಳನ್ನ ತೋರಿಸಿಲ್ಲ ಅಂತ ಈ ಸ್ಪರ್ಧೆ ಶುರುವಾಗ್ತಾ ಇದೆ. ಹೌದು ಸರ್. ಸರ್ಕಾರದಲ್ಲಿ ಕಳೆದ 4 ವರ್ಷಗಳ ಗೊತ್ತಿಗೆ ಎಷ್ಟು ವರ್ಷ ಆಯಿತು ಅಂತರದಲ್ಲಿ ಕೂಡ ಫೆಸ್ಟಿವಲ್ ಮಾಡಿ ಫೆಸ್ಟಿವಲ್ ಕಾಂಪಿಟೇಷನ್ ಫಸ್ಟ್ ಅವರು ಅವರ ಇದು ತುಂಬ ಒಳ್ಳೆ ಎಲ್ಲರೂ ಕರ್ಕೊಂಡು ಹೋಗ್ತೀವಿ ಅಂತ. ಹೌದು ಸರ್. ವಿನ್ನರ್ಸ್ ಬಟ್ ನನಗೆ ಇದಿರೋದು 4, 5, 6 ಇದರಲ್ಲಿ ಅವಾರ್ಡ್ ಮೊದಲೇ ಕೊಡ್ತಿದ್ದೀರಲ್ಲ. ಹಾಂ ಸರ್. ಕ್ಲೋಸಿಂಗ್ ಸೆರೆಮನಿಯಲ್ಲೇ ಮಾಡ್ತೀವಿ. ಕೂಲ್ ಗೆಟ್ ಅ ವೀಸಾ. ಅವಾರ್ಡಲ್ಲಿ ಆಗಸ್ಟ್ ಏನೋ ಡೇಟ್ ಕೊಡ್ತಾರೆ. ಆಗಸ್ಟ್ 25 ಅರೌಂಡ್ ದಟ್ ಡೇ ಕ್ಲೋಸಿಂಗ್ ಸೆರೆಮನಿಯಲ್ಲೇ ಮಾಡ್ತೀವಿ. ಅಲ್ಲ, ಪ್ರಶಸ್ತಿ ಅಂದರೆ ಚಿತ್ರಗಳ ಪ್ರದರ್ಶನ ಆಗೋದು ಅಕ್ಕದಲ್ಲೇ ಎಲ್ಲ ಚಿತ್ರಗಳಲ್ಲಿ ಪ್ರದರ್ಶನ ಆಗುತ್ತೆ. ಇಲ್ಲಿ ಒಂದು ಕ್ಲೋಸಿಂಗ್ ಸೆರೆಮನಿ ಮಾಡಿ ಇಲ್ಲೇ ಕನ್ಕ್ಲೂಡ್ ಮಾಡ್ತೀವಿ ನಾವು 25, 26 ಆಗಸ್ಟ್ ಅಷ್ಟೊತ್ತಿಗೆ. ಆಯ್ಕೆ ಮೊದಲೇ ಆಗಿದೆ. ಹೌದು ಅನೌನ್ಸ್ ಆಗಿದೆ. ಹೌದು ಸರ್. ಕ್ಲೋಸ್. ಮೊದಲೇ announce ಹೌದು. ಮಾಡಿದ್ರು. 10 ಸಿನಿಮಾಗಳು ಯಾವ 10 ಚಿತ್ರಗಳು ಅಂತ ಆಯ್ಕೆ ಆಗಿರುತ್ತೆ, ಅದರ ಅನೌನ್ಸ್ ಕೂಡ ಮಾಡ್ತೀವಿ. ಅದಕ್ಕೆ ಎಲ್ಲರೂ ಅಲ್ಲಿಗೆ ಬರೋಕ್ ಆಗದೆ ಇರ್ಬೋದು ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಒಂದು ಸಮಾರಂಭ ಏರ್ಪಡಿಸಿ ಅವ್ರಿಗೆ ಪ್ರಶಸ್ತಿನೋ ಅಥವಾ ಗೌರವದ ಮೊತ್ತ ಇದೆಯಲ್ಲ ಇಲ್ಲೇ ಸಲ್ಲಿಸುತ್ತೆ. ಆ ಚಿತ್ರಗಳ ಪ್ರದರ್ಶನ ಅಲ್ಲಾಗುತ್ತೆ. ಸಾಧ್ಯ ಆದರೆ ಅವತ್ತು ಇಡೀ ದಿವಸ ನಮ್ಗೆ ಏನಾರ ಹಾಲ್ ಸಿಕ್ಕರೆ ಯಾವುದೋ 3 ಅತ್ಯುತ್ತಮ ಚಿತ್ರಗಳನ್ನ ಪ್ರದರ್ಶನ ಮಾಡಬೇಕು ಅಂತ ಕೂಡ ಆಸೆ ಇದೆ. ಸರ್, ಸಿನಿಮಾಗಳು ಅಂದಾಗ ಫೀಚರ್ ಸಿನಿಮಾ ಮಾತ್ರನಾ ಅಥವಾ ಈ ಕಿರುಚಿತ್ರಗಳ ಅದರ ಸಪರೇಟ್ ವಿಂಗ್ ಏನಾದರೂ ಇದೆಯಾ? ಈಗ ಅಕ್ಕದಲ್ಲಿ ಕಿರುಚಿತ್ರಗಳ ಬೇರೆ ವಿಂಗ್ ಇದೆ, ಅದು ಆಗ್ತಾ ಇದೆ. ನಮ್ದು ಫೀಚರ್ ಸಿನಿಮಾಗಳು ಅಂದರೆ ಈಗ ಕೆಲವು ಫೆಸ್ಟಿವಲ್ಗಳಿಗೆ ಆಯ್ಕೆ ಆಗುವ, ಈಗ ಬೆಂಗಳೂರು ಬಿಟ್ಸ್ ಇರ್ಬೋದು, ಅದಕ್ಕೆ ಆಯ್ಕೆ ಆಗುವ ಸಿನಿಮಾಗಳಿಗೆ ಅದರದೇ ಆದ ಮಾನದಂಡಗಳಿರುತ್ತೆ. ಇದು ಅದೇ ರೀತಿಯ ಮಾನದಂಡಗಳನ್ನು ಆಲ್ಮೋಸ್ಟ್ ಅನುಸರಿಸಬೇಕು. ಅಂದರೆ 90 ಡೇಸ್ ನೀವು ಇರಬೇಕು, ಕರ್ನಾಟಕದ ಎಲ್ಲ ಭಾಷೆಗಳು ತಗೊಳ್ತಾ ಇದ್ದೀವಿ, ಫ್ಯೂಚರ್ ಅಂತ ಇರಬೇಕು, ಸೆನ್ಸರ್ ಆಗಿರಬೇಕು, ಈ ರೀತಿ ಒಂದಷ್ಟು ಮಾನದಂಡಗಳಿದೆ. ಅದ್ರ ಮುಖಾಂತರ ಸಿನಿಮಾ ಮಾನದಂಡಗಳು ಅಂದ್ರೆ ಬಹುಶಃ ಆಯ್ಕೆಯ ಮಾನದಂಡಗಳು ಪ್ರಾಯಶಃ ಎಲ್ಲ ಚಿತ್ರೋತ್ಸವದಲ್ಲೂ ಒಂದೇ ಎಂಟ್ರಿ. ಆದ್ರೆ ಯಾವುದು ಒಳ್ಳೆ ಚಿತ್ರ ಕೆಟ್ಟ ಚಿತ್ರ ಅನ್ನೋ ಆಯ್ಕೆ ಇದೆಯಲ್ಲ, ಅದು ವ್ಯಕ್ತಿಯಿಂದ ವ್ಯಕ್ತಿಗೆ, ಜೂರಿಯಿಂದ ಜೂರಿಗೆ ಬದಲಾಗ್ತಾ ಇರುತ್ತೆ. ಆ ಆಯ್ಕೆ ವಿಶಿಷ್ಟವಾಗಿರ್ಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಹಾಗಾಗಿನೇ ನೀವು ಯಾರು 8 ಜನ ಅಂತ ಕೇಳಬೇಡಿ. ಯಾರು ಆ 8 ಜನಗಳನ್ನ ಗೌಪ್ಯವಾಗಿ ಇಟ್ಟಿದ್ವಿ ಆ ಜೂರಿಗಳ ಹೆಸರನ್ನ. ಅವರು ಆಂತರಿಕವಾಗಿ ಆಯ್ಕೆ ಮಾಡಿ ನಮಗೆ ಪಟ್ಟಿಯನ್ನು ಕೊಡ್ತಾರೆ. 25ನೇ ತಾರೀಕು ಅಂತ ಅನ್ಕೊಂಡಿದ್ದಾರೆ. 25, 26 ಆಗಸ್ಟ್ ಈಗ ಸಮಾರಂಭ ನಡೆಯುವ ದಿವಸ ಅವ್ರನ್ನು ಕೂಡ ಪರಿಚಯಿಸ್ತಾರೆ. ಅದು ಕನ್ನಡದವರೇ ಆಗಿರುತ್ತೆ ಹೆಚ್ಚಿನ ಭಾಗ. ಆಮೇಲೆ ಲಾಸ್ಟ್ ಡೇಟ್ ಇರುತ್ತೆ. ಯಾವುದು? ಲಾಸ್ಟ್ ಡೇಟ್ 15 ಆಗಸ್ಟ್ ಇದ್ರದ್ದು ಅಲ್ಲ 15 ಎಂಟ್ರಿ. ಇವಾಗ ಸಿನಿಮಾ ಎಂಟ್ರಿ ಈಗ ಇಮಿಡಿಯೇಟ್ ಇದು ಸಮಾರಂಭ ಮುಗಿದಿದ್ದಕ್ಕೆ ಆಕ್ಟಿವ್ ಆಗಿರುತ್ತೆ, ಇಮಿಡಿಯೇಟ್ ಮಾಡ್ಬೋದು. 15 ಆಗಸ್ಟ್ ಅಂತಲೇ ಲಾಸ್ಟ್ ಡೇಟ್ ವಿಂಡೋ ಇರುತ್ತೆ. ಜೂರಿಗಳು ಈಗ ಸಿನಿಮಾ ಬಂದಾಗ ನೋಡೋಕೆ ಶುರು ಮಾಡ್ತಾರೆ. ಸೊ 3 ಸಿನಿಮಾ ಬಂದ. ಹೌದು ಅಷ್ಟು ಹೌದು, ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. 2-3 ಸ್ಕ್ರೀನಿಂಗ್ ಸ್ಪೇಸ್ ಇರುತ್ತೆ ನಮಗೆ. 100 ಸಿನಿಮಾ ಬಂದದ್ದನ್ನು ಹೇಳಿದರೆ ನಾನು ತಮಾಷೆ ಹೇಳಬೇಕು ಅಂದ್ರೆ ಬೆಂಗಳೂರು ಅಂತಾರಾಷ್ಟ್ರೀಯ ಚಿತ್ರೋತ್ಸವಕ್ಕೆ ಇದರದೊಂದು ಸನ್ನಿವೇಶ ಎದುರಾಗಿತ್ತು. ಕಳೆದ ಸರಿ ಜೂನ್ 15ರವರೆಗೂ ಇದ್ದದ್ದು. ಜೂನ್ 15ರವರೆಗೂ ಜನವರಿ 15ರವರೆಗೂ ಅಂತಿಮ ದಿನಾಂಕ ಅಂತ ಹೇಳಿ 27ಕ್ಕೆ
ಚಿತ್ರೋತ್ಸವ ಮಾಡಿದಂಥ ಸಾಧ್ಯತೆಗಳು ನೀವೇ ನೋಡಿದ್ದೀರಿ. ಅದರಿಂದ ನಾವು ಈಗೇನು ಮಾಡ್ತೀವಿ, ಕೊನೆವರೆಗೂ ಕಾಯಲ್ಲ. ಈಗ ಮೊದಲನೇ ವಾರದಲ್ಲಿ ಸುಮಾರು 25 ಸಿನಿಮಾ ಬಂದ್ರೆ ಚೂರುಗಳು ನೋಡಿ ಪ್ರಯತ್ನ ಪಡ್ತಾರೆ, ಶುರು ಮಾಡ್ತಾರೆ, ಆರಂಭ ಆಗುತ್ತೆ ಪ್ರಕ್ರಿಯೆ. ಆ ಪ್ರಕ್ರಿಯೆ ಆರಂಭ ಆಗುತ್ತೆ, ಕೊನೆಗೆ ಕನಿಷ್ಠ ಒಂದು 15 ದಿವಸ ಕಾಲ ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕೆ 1 ತಿಂಗಳು ಇಟ್ಟಿದ್ವಿ. ಹೆಚ್ಚಿನ ಅಂಶ ಎಲ್ಲ ಈ ತಿಂಗಳು ಎಂಟರೊಳಗೆ ಅಂದರೆ ಜುಲೈ 31ರೊಳಗೆಲ್ಲ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ನೋಡ್ತೀವಿ ಕೊನೆಗೆ ಬರೋದನ್ನ ಆನ್ಲೈನ್ ಅದನ್ನ ಆನ್ಲೈನ್ ನೋಡ್ತೀವಿ. ಕೊನೆಗೆ 10 ಸಿನಿಮಾಗಳನ್ನ ಸ್ಕ್ರೀನ್ ಮಾಡಿ ನೋಡ್ಬೇಕು ಅಂತ ಇದೆ ಆ 3 ಜನಕ್ಕೆ. ಸರ್ ಇದು ಕರೆಕ್ಟ್ ಅಲ್ಲ? 2025 ಜನವರಿ 1 ಇಂದ 2026 ಅದೊಂದು ಸ್ಮಾಲ್ ಕರೆಕ್ಷನ್ ಇದೆ. ಅದೇ 15ನೇ ತಾರೀಕು ಜನವರಿ 20ರಿಂದ 31 ಜನವರಿ 25 ಈ ಸರಿ ಜೂನ್ 20 ಅದೊಂದು ಕರೆಕ್ಷನ್ಸ್. ಒಂದು ಜನವರಿ 2025ರಿಂದ 31 ಡಿಸೆಂಬರ್ 2025. ಲಾಸ್ಟ್ ಇಯರ್ ಜನವರಿ ಟು ಡಿಸೆಂಬರ್ ಕಳೆದ ವರ್ಷ 2025 ಈಗ ಇಮಿಡಿಯೇಟ್ಲಿ ಒಂದು ಹಾಫ್ ಅನ್ ಅವರ್ ಓಪನ್ ಆಗುತ್ತೆ. ಪತ್ರಿಕಾಗೋಷ್ಠಿ ಮುಕ್ತಿದ ದಿನ ಎಂಟ್ರೀಸ್ ಸ್ಟಾರ್ಟ್. ಈಗ ಓಪನ್ ಇಲ್ಲ. ಓಪನ್ ಇರ್ಬೋದು. ಓಪನ್ ಇದೆಯಾ? ಈಗ ಲೈವ್ ಇದೆಯಾ? ಲೈವ್ ಇದೆ, ಈಗ ಲೈವ್ ಆಗಿದೆ. ಈಗ ಅದೇ ರೀತಿನೇ ಪ್ಲಾನ್ ಮಾಡ್ಕೊಂಡಿದ್ವಿ. ಪ್ರದರ್ಶನದ ವ್ಯವಸ್ಥೆನೇ ಒಂದು ನೆಟ್ವರ್ಕಿಂಗ್ ಅನ್ನೋದೇ ಬದಲಾಗಿದೆ ಇವತ್ತಿನ ದಿನಗಳಲ್ಲಿ. ಸಿನಿಮಾ ಪ್ರದರ್ಶನಕ್ಕೆ ಚಿತ್ರಮಂದಿರಗಳು ಅಂತ ಹೇಳ್ತಾರೆ. ಮುಂಚೆ ಎಲ್ಲ ತಮಾಷೆ ಹೇಳ್ತಾ ಇದ್ವಿ, 7 ವೀಕ್ಸ್ ಅಂತ ಕರೀತಾ ಇದ್ವಿ ಸುಮಾರು 20 ವರ್ಷದಿಂದ. ಇವತ್ತು 3 ಡೇಸ್ ಅನ್ನ ಕರೆಯುವ ಪ್ರಸಂಗ ಬಂದಿದೆ. ಶುಕ್ರವಾರ, ಶನಿವಾರ, ಭಾನುವಾರ ಚಿತ್ರ ಇದ್ದು ಸೋಮವಾರ ಇರುತ್ತಾ ಇಲ್ವಾ ಅನ್ನೋ ಸ್ಥಿತಿ ಕನ್ನಡ ಚಿತ್ರದಲ್ಲಿ ಶೋ ಸರ್ ಈಗ ಶೋ ಶೋ ಲೆಕ್ಕ ಮನೆ ಶೋ ಲೆಕ್ಕ ಆಗಿದೆ. ಆಗಲೇ ಪ್ರಸ್ತಾಪ ಮಾಡಿದ್ರು ಗೌರಿ ಶೆಟ್ಟಿ ಅವರು. ಒಂಥರದ ಆಷಾಢ ಶುರುವಾಗ್ತಾ ಇದೆ, ಆಷಾಢದ ಮೋಡ ಕವಿದ ವಾತಾವರಣ ಕನ್ನಡ ಚಿತ್ರರಂಗದಲ್ಲಿ ಕೂಡ ಇದೆ. ಅದು ಬಂತು ಸಿನಿಮಾ. ಹಾಗಾಗಿ ಈ ಚಿತ್ರೋತ್ಸವಗಳು ಅಂತ ಚಿತ್ರಗಳಿಗೆ ಒಂದು ದೊಡ್ಡ ವೇದಿಕೆ ಅಂತ ನಾನು ಭಾವಿಸ್ತೀನಿ. ಪ್ರದರ್ಶನ ಆಗೋದಕ್ಕೆ, ಚರ್ಚೆ ಆಗೋದಕ್ಕೆ ಅದಕ್ಕೊಂದು ಅವಕಾಶ ಸಿಗುತ್ತೆ. ಬರೀ ಇಷ್ಟಿಗೆ ಸೀಮಿತ ಆಗಬಾರ್ದು. ದೊಡ್ಡ ಯೋಜನೆಗಳನ್ನ ದೇವೇಂದ್ರ ಬಡಿಗೇರವರು ಇಟ್ಕೊಂಡಿದ್ದಾರೆ. ನೀವು ಹೇಳಿದಾಗೆ ಮುಂದಿನ ದಿನಗಳಲ್ಲಿ ಪ್ರಾಯಶಃ ಇದು ಕರ್ನಾಟಕದ ಇದು ಬೇರೆ ಬೇರೆ ಭಾಗಗಳಿಗೂ ವಿಸ್ತರಿಸಬೇಕು ಅಂತ ಅನ್ಕೊಂಡಿದ್ದಾರೆ. ಯಾಕೆಂದ್ರೆ ಸೆಂಟ್ರಲೈಸ್ಡ್ ಆಗಿದೆ. ನಮ್ಮ ಬ್ಯಾಂಗ್ಳೂರು ಅಂತಾರಾಷ್ಟ್ರೀಯ ಚಿತ್ರೋತ್ಸವ ಕೂಡ ಬೆಂಗಳೂರಿಗೆ ಸೆಂಟ್ರಲೈಸ್ಡ್ ಆಗಿದೆ. ಮೈಸೂರು ಇರ್ಬೋದು, ಧಾರವಾಡ ಇರ್ಬೋದು, ಬೆಳಗಾವಿ ಇರ್ಬೋದು, ಅಂಥ ಕಡೆ ಕೂಡ ಇಂಥ ಚಿತ್ರಗಳ ಪ್ರದರ್ಶನ ಆದರೆ ಅಲ್ಲಿಯ ಪ್ರೇಕ್ಷಕರಿಗೆ ಇಂಥ ಚಿತ್ರಗಳನ್ನು ತಲುಪಿಸೋ ಒಂದು ಪ್ರಯತ್ನ ಇದೆ ಅಂತ ನನಗೆ ಅವರು ಹೇಳಿದರೆ, ನಾನು ಅವ್ರ ಒಪ್ಪಿಗೆ ಇದ್ದರೆ ನಿಮಗೆ ಹೇಳಿದ್ದೀನಿ. ಸರ್ ನೀವೀಗ ಹೇಳಿದ್ರಲ್ಲ, ಇಲ್ಲಿ ಜಾಸ್ತಿ ಶೋಗಳು ಸಿಗದ ಸಿನಿಮಾಗಳು ಅವಕಾಶವನ್ನು ಗಿಟ್ಟಿಸ್ಕೊಳ್ಬೋದು ಅಂತ. ಅಂದರೆ ನಮ್ಮ ತಲೆಯಲ್ಲಿ ಏನು ಬರುತ್ತೆ ಅಂದರೆ, ಈ ಚಲನಚಿತ್ರೋತ್ಸವದಲ್ಲಿ ಪ್ರದರ್ಶನ ಆಗುವ ಸಿನಿಮಾಗಳ ರೀತಿಯೇ ಬೇರೆ, ಅದರ ಮೇಕಿಂಗೇ ಬೇರೆ, ಅದರ ಸ್ಟೋರಿ ಟೆಲ್ಲಿಂಗ್ ಟೈಪೇ ಬೇರೆ. ಬಟ್ ಈ ಶೋ ಅಲ್ಲಲ್ಲಿ ಆಗುವ ಕಡಿಮೆ ಶೋ ಆಗುವ ಸಿನಿಮಾಗಳ ಇದೇ ಬೇರೆ, ವೆರೈಟಿಯೇ ಬೇರೆ. ಸೊ ಹಾಗಿರುವಾಗ ಅದು ಹೇಗೆ ಅಲ್ಲಿ ಸಾಮಾನ್ಯ ಸಿನಿಮಾಗಳು ಅಂತಂದ್ರೆ ನಮ್ಮಲ್ಲಿ ಗೊತ್ತಿಲ್ಲದೆ ಒಂದು ವರ್ಗೀಕರಣ ಮಾಡ್ತಾರೆ. ಕಮರ್ಷಿಯಲ್ ಚಿತ್ರ, ಆರ್ಟ್ ಚಿತ್ರ. ಅದಕ್ಕೆ ನಾನು ಹೇಳಿಲ್ಲ ಆ ಪದ ಬಳಸ್ತಾರೆ. ಪದ ಬಳಸೋದಕ್ಕೆ ನನಗೆ ಇಷ್ಟ ಇಲ್ಲ. ನಾನು ಯಾವಾಗಲೂ ಎಲ್ಲ ವೇದಿಕೆಗಳಲ್ಲಿ ಹೇಳ್ತೀನಿ, ಒಳ್ಳೆ ಚಿತ್ರ, ಕೆಟ್ಟ ಚಿತ್ರ ಅಷ್ಟೇ ಹೇಳೋದು. ಈಗ ಎಷ್ಟೋ ವ್ಯಾಪಾರಿ ಚಿತ್ರಗಳಲ್ಲಿ ಒಳ್ಳೆ ಚಿತ್ರ ಬರ್ಬೋದು ಬೇರೆ ಬೇರೆ ಕಾರಣಗಳಿಂದ. ಹಾಗೆ ಎಷ್ಟೋ ಕಲಾತ್ಮಕ ಚಿತ್ರಗಳು ನೋಡೋದಕ್ಕೆ ಕೆಟ್ಟ ಚಿತ್ರಗಳಾಗಿರ್ಬೋದು, ನೋಡೋಕ್ಕಾಗದೇ ಇರುವಂಥ ಚಿತ್ರಗಳು ಇರ್ಬೋದು, ಅಥವಾ ಒಳ್ಳೆ ಚಿತ್ರ ಕೆಟ್ಟ ಆಗಿರ್ಬೋದು. ಹಾಗಾಗಿ ಒಳ್ಳೆ ಚಿತ್ರ ಕೆಟ್ಟ ಚಿತ್ರ ಅನ್ನೋದಷ್ಟೇ ಮಾನದಂಡವಾಗಿ ಇಟ್ಕೊಂಡು ಆ ವಸ್ತು ಒಂದು ಈ ವಸ್ತುವನ್ನ ಹೇಗೆ ಆ ನಿರ್ದೇಶಕ ದುಡಿಸ್ಕೊಂಡಿದ್ದಾರೆ ಅನ್ನೋದನ್ನ ಹಿನ್ನೆಲೆಯಾಗಿ ಇಟ್ಕೊಂಡು ಈ ಚಿತ್ರವನ್ನು ಪ್ರದರ್ಶನ ಮಾಡಬೇಕು ಅನ್ನೋದಿದೆ. ಹಾಗಾಗಿ ಗೊತ್ತಿಲ್ಲ, ಎಲ್ಲ ಚಿತ್ರ ಎಲ್ಲ ನಿರ್ಮಾಪಕರಿಗೆ ಓಪನ್ ಇರೋದ್ರಿಂದ ಯಾವ ಥರ ಚಿತ್ರಗಳು ಬರ್ತವೆ ಅಂತ. ಇನ್ನೊಂದು ವಿಶೇಷವಾದ ಒಂದು ನೋಡಿ, ಈಗ ಅಂತಾರಾಷ್ಟ್ರೀಯ ಚಿತ್ರೋತ್ಸವ ಆದಾಗ ಕಳೆದ ಡಿಸೆಂಬರ್ 31 ಡೆಡ್ಲೈನ್ ಇತ್ತು. ಇದರಲ್ಲಿ ಜನವರಿ ಡಿಸೆಂಬರ್ವರೆಗೆ ಸಿನಿಮಾಗಳಿರ್ತದೆ. ಸೊ ಹಾಗಾಗಿ ಸುಮಾರು 300 ಚಿತ್ರಗಳಲ್ಲಿ ನಾವು ಕನಿಷ್ಠ 100ರಿಂದ 150 ಚಿತ್ರಗಳನ್ನು ಪ್ರವೇಶ ಪಡ್ಕೋತವೆ ಅಂತ ಇಟ್ಕೊಂಡಿದ್ವಿ, ಆಸೆ ಇಟ್ಕೊಂಡಿದ್ವಿ. ಆ 150 ಚಿತ್ರಗಳಲ್ಲಿ 10% ಚಿತ್ರ ಅಲ್ಲಿಗೆ
10 ಚಿತ್ರಗಳು ಆಯ್ಕೆ ಆಗ್ತವೆ ಅನ್ನುವಂಥದ್ದು ಅವುಗಳಿಗೆ ಮನದಲ್ಲೇ ಇರುತ್ತೆ. ಅವುಗಳನ್ನ ಬೇರೆ ಬೇರೆ ಬರೀ ಅಕ್ಕನಂತ ಬೇರೆ ಕಡೆ ಪ್ರದರ್ಶನ ಮಾಡಬೇಕು ಅನ್ನೋ ಯೋಜನೆ ಇದೆ ಅಂತ ಹೇಳಿದೆ. ಆ ದೃಷ್ಟಿಯಿಂದ ಕೂಡ ಆ ಚಿತ್ರಗಳ ಪ್ರದರ್ಶನಕ್ಕೆ ವ್ಯವಸ್ಥೆ ಆಗಿದೆ ಅನ್ನೋದು ನಮ್ಮ ನಂಬಿಕೆ. ಎಲ್ಲ ಒಂದೇ ಥಿಯೇಟರ್ಗಳಿರ್ತ ಜಾಸ್ತಿ ಥಿಯೇಟರ್ ಅಲ್ಲ, ಅಕ್ಕದಲ್ಲ, ನಾನು ಅಕ್ಕಗೆ ಯಾವತ್ತೂ ಹೋಗಿಲ್ಲ. ಹೇಗಿರ್ತದೆ ನನಗೆ ಈಗ ಅಕ್ಕದಲ್ಲಿ ಇವಾಗ ಪೆನ್ಸಿಲ್ ಕನ್ವೆನ್ಷನ್ ಸೆಂಟರ್ ಅಂತ ಇದೆಯಲ್ಲ, ಅಲ್ಲೇ ಒಂದು ಪ್ರಾಪರ್ ಆಡಿಟೋರಿಯಂ ಇರುತ್ತೆ, ಅಲ್ಲೇ ಪ್ರದರ್ಶನ ಮಾಡ್ತೇನೆ. ಸುಮಾರು 3,000 ಜನ ಇರ್ತಾರೆ ಅಂತ ಈ ಸಾರಿ 7,000 ಜನ 7,000 ಜನ ನಿರೀಕ್ಷೆ ಸಿಲ್ವರ್ ಮಾಡಿದ್ದಾರೆ. ಜೂಬ್ಲಿ ಆದ್ರಿಂದ 7,000 ಜನದಲ್ಲಿ ಒಂದು 1,000 ಜನ ಕನ್ನಡ ಸಿನಿಮಾಗಳು ನೋಡ್ಲಿ, ಅಷ್ಟು ಜನಕ್ಕೆ ತಲುಪದ ಒಂದು ಅದ್ರಲ್ಲಿ ಪೇಯ್ಡ್ ಫ್ರೀ ಇಲ್ಲ, ಉಚಿತ ಉಚಿತ ಪ್ರದರ್ಶನ ಉಚಿತ ಅಲ್ಲ ಸರ್. ಆದ್ರೆ ಎಂಟ್ರಿಗೆ ಮಾತ್ರ ಒಂದು ಪ್ರವೇಶಕ್ಕೆ ಒಂದು ಶುಲ್ಕ ಇದೆ. ಇದೇನು ಕಾರ್ಯಕ್ರಮದ ರೀತಿಯೇ ತುಂಬ ಬೇರೆ ಸರ್. ಆಸಕ್ತರು ಅಮೆರಿಕದಲ್ಲಿ ಈಗ ಕನ್ನಡ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ರಿಲೀಸ್ ಆಗ್ತದೆ. ರಿಲೀಸ್ ಆಗ್ತದೆ. ನಿಮಗೆ ರಿಲೀಸ್ ಕನ್ನಡ ಸಿನಿಮಾನೇ ನನಗೆ ಗೊತ್ತಿರೋದು. ಈಗ ಒಂದು ಬೇರೆ ಬೇರೆ ಭಾಷೆಗಳಲ್ಲಿ ಕನ್ನಡ ಸಿನಿಮಾಗಳು ಬರ್ತದೆ. ಆದರೆ ಕಾಂತಾರ ಅಮೆರಿಕದಲ್ಲಿ 2 ವಾರ ಹೊತ್ತು ಕಂಟಿನ್ಯೂಸ್ ಆಗಿ ಹೋಗಿಲ್ಲ. ಅದಕ್ಕಿಂತ ಮೊದಲು 2015ರಲ್ಲಿ ರಂಗಿ ತರಂಗ ಆ ವಾರದ ವೀಕೆಂಡ್ ಕಲೆಕ್ಷನ್ ಅಲ್ಲಿ ಟಾಪ್ 40ರಲ್ಲಿ 27ನೇ ಸ್ಥಾನ ಕಲೆಕ್ಷನ್ ಅನ್ನೋ ಸಿನಿಮಾಗಳು ಹೋಗ್ತಾರೆ. ಅಂದರೆ ಅಲ್ಲಿಂದ ನಿಮಗೆ ಇಷ್ಟ ಆಗಿದೆ ಅಲ್ಲಿಂದ ಕನ್ನಡ ಬರೀ ವೀಕೆಂಡ್ ಶೋಗಳು ಅಷ್ಟೇ ಇತ್ತು. ಎಂಟ್ರೀಸ್ ಆಯಿತು. ನನಗೆ ಗೊತ್ತಿರೋ ಅನುಭವ ಏನಂದರೆ ಜೋಗಿ ಸಿನಿಮಾ ರಿಲೀಸ್ ಮಾಡ್ತೀವಿ. ಜೋಗಿ ಸಿನಿಮಾ ಥರದ ಸಿನಿಮಾ ಅಲ್ಲಿ ನಮಗೆ ಇಷ್ಟ ಆಗಿತ್ತು. ಅದರಿಂದ ಅಂದರೆ ಆಗೇನಂದರೆ ವೀಕೆಂಡಲ್ಲಿ ಮಾತ್ರ ಒಂದು ಶನಿವಾರ ಶೋಗಳು ಊಟ ತಿಂಗಳಾದ ಜೊತೆ ಅಂಕೆ ಈ ಥರದೆಲ್ಲ ಇರ್ತದೆ. ಅದು ಈ ಕನ್ನಡ ಸಿನಿಮಾಗಳು ಹೇಳಿದಾಗೆ ತೆಲುಗು ಆದ್ಯತೆ ಇದೆ, ದೊಡ್ಡ ಆದ್ಯತೆ ತೆಲುಗಿದೆ. ನಂತರ ಮಲಯಾಳಂ ಕೂಡ ಇದೆ. ಅಂದರೆ ಮಾರುಕಟ್ಟೆಯಲ್ಲಿ ಅದು ಏನು ಮಾಡ್ತಾರೆ ಅಂದರೆ ನಮ್ಮದು ನಮ್ಮಲ್ಲಿ ಮಾರ್ಕೆಟ್ ವಿಸ್ತರಣೆಯ ರೀತಿ ಸರಿಯಾದ ಆಗಿಲ್ಲ ಅಂತ ನನಗೆ ಅನಿಸ್ತದೆ. ತೆಲುಗಿನ ಹಾಗಿಲ್ಲ. ಈಗ ಇಬ್ಬರನ್ನ ಆಸ್ಕರ್ ಅಕಾಡೆಮಿ ಬಂದಾಗ ಅವರು ಅದನ್ನು ಪ್ರಮೋಟ್ ಮಾಡಿದ ರೀತಿ ಇದೆ. ನಮ್ಮಲ್ಲಿ ಕಲ್ಪಿಸ್ಕೊಳ್ಳಪ್ಪ ಇಡೀ ಒಂದು ಫ್ಯಾಮಿಲಿ ಅವರಿಗೆ ಒಂದು ಇದು ಆಗಿತ್ತು, ಪ್ರವಾಸನೂ ಆಗಿತ್ತು. ಪ್ರತಿ ಫ್ಯಾಮಿಲಿ ಡೈರೆಕ್ಟರ್, ಪ್ರೊಡ್ಯೂಸರ್ಸ್, ಆರ್ಟಿಸ್ಟ್ ಒಂದು 2 ತಿಂಗಳು ಅಲ್ಲೇ ಇದ್ದು ಪ್ರಮೋಟ್ ಮಾಡಿದ್ರು. ಹಾಗಾಗಿ ಆ ಥರದ ಕೆಲಸ ನಾವು ಕೂಡ ಆಗ್ತದೆ. ರಿಜಿಸ್ಟ್ರೇಷನ್ ಅದನ್ನ ರಿಜಿಸ್ಟ್ರೇಟ್ ಮಾಡ್ಕೊಂಡ್ರೆ ನಿಮ್ಮಲ್ಲಿ ಬರೋಕ್ಕಾಗೋದು. ಹೌದು. ಅದು ಸಿನಿಮಾ ರಿಜಿಸ್ಟರ್ ಮಾಡ್ಕೊಳ್ಳಲ್ಲ, ಅಕ್ಕಾಗಿ ಅಂತ ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ. 3 ದಿನದ 150 $200 ಆಗುತ್ತೆ. ಅಲ್ಲಿ ಬರೋದು ಅಲ್ಲಿಂದ $50. 3 days ಪ್ಯಾಕೇಜ್ 3 days ಪ್ಯಾಕೇಜ್ ಯಾವಾಗ ಬರ್ಬೋದು? ಅಂದರೆ ಒಂದ್ಸರಿ ನಾವು $150 ಕೊಟ್ಟರೆ ನೆಕ್ಸ್ಟ್ 4 days ನಿಮಗೆ ಪ್ರತಿಯೊಂದು ಅಂದರೆ ಎಲ್ಲ ಕಾರ್ಯಕ್ರಮಗಳು ಆಕ್ಸೆಸ್ ಫ್ರೀ ಇರುತ್ತೆ. ಬಟ್ ಉಳ್ಕೊಳ್ಳೋ ವ್ಯವಸ್ಥೆ ಇರಲ್ಲ. ಇಲ್ಲ, ಉಳ್ಕೊಳ್ಳೋದು ಸಪ್ರೇಟ್ ಬೇರೆ ಬೇರೆ ಕಾರ್ಯಕ್ರಮ. ಮನು ಇನ್ನೊಬ್ಬರ ಯೋಚನೆ ಇದೆ. ಇಲ್ಲ ಡಾಕ್ಟರ್ ಅಲ್ಲೇ ವೀಸಾ ಸಿಕ್ಕಿಲ್ಲ ಸ್ವಲ್ಪ. ವೀಸಾ ಇಲ್ವಾ? ವೀಸಾ ಇಲ್ಲ. ಅವ್ರ ಮಗಳು ತಂಗಿ ಅವ್ರ ತಾಯಿ ಎಲ್ಲ ಅಲ್ಲೇ ಇವರು ಬೇರೇನು ಪ್ರಶ್ನೆಗಳಿದೆಯಾ? ಬಹುಶಃ ಎಲ್ಲ ನಿಮ್ಮ ಕೈಲಿರುವಂತಹ ಇದರಲ್ಲೇ ಇದೆ, ಪ್ರೆಸ್ ನೋಟಲ್ಲೇ ಹೆಚ್ಚಿನ ಇದೆ. ಅದು ದಿನಾಂಕ ಒಂದು ದಯವಿಟ್ಟು ಇದು ಮಾಡ್ಕೊಳ್ಳಿ. ಜನವರಿ 25ರಿಂದ ಅದೊಂದು ಅವ್ರ ಕರೆಕ್ಷನ್ ಸರಿ ಹೇಳಿ ಸರ್. ದಿನಾಂಕ ಒಂದು ತಪ್ಪಾಗಿದೆ, ದಯವಿಟ್ಟು ಅದಕ್ಕೆ ಕ್ಷಮೆ ಇರಲಿ. ಅದು ಬಿಟ್ಟು ಉಳಿದಂತೆ ಎಲ್ಲ ಮಾಹಿತಿಗಳು ಸರಿ ಇದೆ. ದಿನಾಂಕ ಜನವರಿ 2025, ಜನವರಿ 1ನೇ ತಾರೀಕಿನಿಂದ 31 ಡಿಸೆಂಬರ್ 2025. ಇದು ಆಯ್ಕೆ ಜನವರಿ 25. ಜನವರಿ 2025, ಜನವರಿ 1ನೇ ತಾರೀಕು 2025ರಿಂದ ಡಿಸೆಂಬರ್ 31, 2025. ಕಳೆದ ವರ್ಷದ ಕ್ಯಾಲೆಂಡರ್ ಸಾಫ್ಟ್ ಕಾಪಿ. ಎಸ್
ಪೂರೈಸಿ ಬೆಳ್ಳಿ ಹಬ್ಬವನ್ನ ಆಚರಿಸ್ತಾ ಇರುವಂತಹ ಅಕ್ಕ ಸಂಸ್ಥೆಯ ಕಡೆಯಿಂದ ನಡೀತಾ ಇರುವಂತಹ ಅಕ್ಕ ಸಿನಿಗನ್ನಡ ಚಲನಚಿತ್ರೋತ್ಸವ 2026ರ ಪತ್ರಿಕಾಗೋಷ್ಠಿಯಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನ ಬಯಸ್ತಾ, ಚಲನಚಿತ್ರ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಿರುವಂತಹ ಚಲನಚಿತ್ರ ನಿರ್ದೇಶಕರಾಗಿರುವಂತಹ ಟಿ ಶೇಷಾದ್ರಿ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದರ ಜೊತೆಗೆ ಅಬ್ಗ್ಯೂರ್ ವೆಂಚರ್ಸ್ ಇಂದ ಈ ಒಂದು ಕಾರ್ಯಕ್ರಮ ನಡೀತಾ ಇರೋದ್ರಿಂದ ಅಕ್ಕ ಸಿನಿಗನ್ನಡ ಚಲನಚಿತ್ರೋತ್ಸವ 2026ರ ಈ ಸಂಭ್ರಮ ನಡೆಯೋದಕ್ಕೆ ಕಾರಣ ಅಬ್ಗ್ಯೂರ್ ವೆಂಚರ್ಸ್ ವೆಂಚರ್ನ ಸಂಘಟಕರಾಗಿರುವಂತಹ ಜೊತೆಗೆ ಈ ಸಿನಿಗನ್ನಡದ ಸಂಘಟಕರು ಕೂಡ ಆಗಿರುವಂತಹ ಪ್ರಶಸ್ತಿ ವಿಜೇತ ನಿರ್ದೇಶಕರಾಗಿರುವಂತಹ ನಮ್ಮ ದೇವೇಂದ್ರ ಬಡಿಗೇರ್ ಸರ್ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ ಸರ್. ಅದರ ಜೊತೆಗೆ ಹಿರಿಯ ಪತ್ರಕರ್ತರು, ಸಿನಿಮಾ ಜರ್ನಲಿಸ್ಟ್ ಕೂಡ ಆಗಿರುವಂತಹ ಗೌರಿ ಶಕ್ತಿ ಸರ್ ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀವಿ. ನಿಜವಾಗ್ಲೂ ಕನ್ನಡ ಸಿನಿಮಾ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಅಚ್ಚುಮೆಚ್ಚು. ಕನ್ನಡ ಸಿನಿಮಾಗೆ ನಿರ್ದೇಶಕರು ಬಹಳಷ್ಟು ಪ್ರಯತ್ನ ಪಡ್ತಾರೆ, ಕನ್ನಡ ಸಿನಿಮಾ ಮಾಡಬೇಕು, ನಟರು ಪ್ರಯತ್ನ ಪಟ್ಟಿರ್ತಾರೆ, ಸಂಗೀತಗಾರರು ಪ್ರಯತ್ನ ಪಟ್ಟಿರ್ತಾರೆ, ಪ್ರೇಕ್ಷಕರು ಅದನ್ನು ಪ್ರಶಂಸೆ ಮಾಡೋದಕ್ಕೆ ಕೂಡ ಅವರು ಪ್ರಯತ್ನ ಪಟ್ಟು ಕನ್ನಡ ಸಿನಿಮಾವನ್ನು ಗೆಲ್ಲಿಸ್ತಾರೆ, ನಿಲ್ಲಿಸ್ತಾರೆ, ಮೆಚ್ಚುತ್ತಾರೆ. ಆದ್ರೆ ಅಕ್ಕ ಸಂಸ್ಥೆ, ಅಕ್ಕ ಬಗ್ಗೆ ಹೇಳಬೇಕು, ಅಸೋಸಿಯೇಷನ್ ಆಫ್ ಕನ್ನಡ ಕೂಟ ಆಫ್ ಅಮೆರಿಕಾದ ಜನರೆಲ್ಲ ಸೇರಿ ಕನ್ನಡವನ್ನ ಉಳಿಸಬೇಕು, ಬೆಳೆಸಬೇಕು ಅನ್ನುವಂತಹ ಕಾರಣಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಅದು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರಬಹುದು, ಜೊತೆಗೆ ಚಲನಚಿತ್ರಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮ ಆಗಿರಬಹುದು, ಉದ್ಯಮಕ್ಕೆ ಸಂಬಂಧಪಟ್ಟಿರುವಂತಹ ಕಾರ್ಯಕ್ರಮ ಆಗಿರಬಹುದು. ಇದೆಲ್ಲವನ್ನ ಮಾಡಿಕೊಂಡು ಬಂದು ಈಗ ವಿಶೇಷವಾಗಿ ಚಲನಚಿತ್ರಕ್ಕೂ ಕೂಡ ತಮ್ಮ ಕೊಡುಗೆ ಏನಾದರೂ ಕೊಡಬೇಕು, ಬೆಳ್ಳಿ ಹಬ್ಬದ ಪ್ರಯುಕ್ತ ವಿಶೇಷವಾಗಿ ಏನಾದರೂ ಚಲನಚಿತ್ರಕ್ಕಾಗಿ ನಾವು ಮಾಡಬೇಕು ಅನ್ನುವಂತಹ ಕಾರಣಕ್ಕೆ ಅಕ್ಕ ಸಿರಿಗನ್ನಡ ಫಿಲ್ಮ್ ಫೆಸ್ಟಿವಲ್ 2026 ನಮ್ಮ ಚಲನಚಿತ್ರಗಾರರಿಗೋಸ್ಕರ ಬಂದಿರುವಂಥದ್ದು. ಹಾಗಾಗಿ ಬಂದಿರುವಂತಹ ಮಾಧ್ಯಮ ಮಿತ್ರರಲ್ಲಿ ಮತ್ತೊಮ್ಮೆ ವಿನಂತಿ, ಇದು ಕೇವಲ ಕನ್ನಡಕ್ಕೆ ಮಾತ್ರ ಸೀಮಿತವಲ್ಲ. ಕರ್ನಾಟಕದಲ್ಲಿರುವಂತಹ ಕನ್ನಡ, ತುಳು, ಕೊಂಕಣಿ, ಕೊಡವ ಹೀಗೆ ಯಾವೆಲ್ಲ ಭಾಷೆಗಳಿದೆಯೋ ಆ ಎಲ್ಲ ಭಾಷೆಗಳಿಗೂ, ಆ ಎಲ್ಲ ಭಾಷೆಯ ಸಿನಿಮಾಗಳಿಗೂ ಕೂಡ ಮಾನ್ಯತೆ ಸಿಗಬೇಕು ಅನ್ನುವಂತಹ ಕಾರಣಕ್ಕೆ ನಡೀತಾ ಇರುವಂತಹ ಫಿಲ್ಮ್ ಫೆಸ್ಟಿವಲ್. ಸೊ ಹಬ್ಬ ಅಲ್ವಾ, ಹಬ್ಬಕ್ಕೆ ಅದನ್ನೆಲ್ಲರಿಗೂ ಕೂಡ ನಾವು ತಲುಪಿಸಬೇಕು, ಈ ಹಬ್ಬ ನಡೀತಾ ಇದೆ ಅಂತ ಹೇಳಿ. ಹಾಗಾಗಿ ಆ ಜವಾಬ್ದಾರಿಯನ್ನ ನಾವು ನಿಮ್ಮ ಹತ್ರ ಕೇಳಿಕೊಂಡು ನಮ್ಮ ಕಾರ್ಯಕ್ರಮವನ್ನ ಶುರು ಮಾಡೋಣ. ನಮ್ಮ ಕಾರ್ಯಕ್ರಮದ ಉತ್ಸವದ ನಿರ್ದೇಶಕರ ಜೊತೆಗೆ ರಾಷ್ಟ್ರ ಪ್ರಶಸ್ತಿ 9 ಬಾರಿ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಯೋಚನೆ ಮಾಡಿ, ಅವರ ಸಿನಿಮಾಗಳು ಹೇಗಿರುತ್ತೆ ಅಂತ ಹೇಳಿದ್ರೆ, ಅವರ ಸಿನಿಮಾಗಳು ಉತ್ತರವನ್ನ ಕೊಡೋದಿಲ್ಲ, ಪ್ರಶ್ನೆಗಳನ್ನ ಹುಟ್ಟು ಹಾಕುತ್ತೆ. ಬಹಳಷ್ಟು ಸಲ ಮನರಂಜನೆಗಿಂತಲೂ ಕೂಡ ಮನಸ್ಸನ್ನ ಕದಲಿಸುತ್ತೆ, ನಮ್ಮನ್ನ ಯೋಚನೆಗೆ ತಲುಪಿಸುತ್ತೆ. ಅಂತಹ ಸಿನಿಮಾಗಳನ್ನ ಕೊಡೋದ್ರ ಜೊತೆಗೆ ನಾವೆಲ್ಲರೂ ಕೂಡ ಒಂದು ಸಿನಿಮಾವನ್ನ ನೋಡಿ ಅದರಿಂದ ಏನಾದ್ರು ಕಲಿಬೇಕು ಅಂತ ಯೋಚನೆ ಮಾಡ್ತೀವಲ್ಲ, ಆ ಕಲಿಯುವಿಕೆ ಇವರ ಸಿನಿಮಾಗಳಲ್ಲಿ ಸಿಗುತ್ತೆ ಅಂತ ಹೇಳ್ತಾ, ಅವರ ಸಿನಿಮಾಗಳ ಪರಿಚಯ, ಅವರ ಪರಿಚಯ ಖಂಡಿತವಾಗ್ಲೂ ನಿಮಗೆ ಇದ್ದೇ ಇರುತ್ತೆ. ನಾನೇನು ಹೆಚ್ಚು ಹೇಳಬೇಕು ಅಂತ 300ರಿಂದ 350 ಚಿತ್ರಗಳು ಪ್ರತಿ ವರ್ಷ ತಯಾರಾಗುತ್ತೆ. ಕಳೆದ ವರ್ಷದ್ದು 2058 ಚಿತ್ರಗಳು ಸೆನ್ಸಾರ್ ಆಗಿ ಬಿಡುಗಡೆ ಆಗಿದ್ದಾವೆ. ಸೆನ್ಸಾರ್ ಅಲ್ಲ, ಕಳೆದ ವರ್ಷ ಬಿಡುಗಡೆ ಆಗಿದೆ 54-55 ಚಿತ್ರಗಳು ಚಿತ್ರಮಂದಿರದಲ್ಲಿ ಬಿಡುಗಡೆ ಆಗಿರೋ ಕನ್ನಡ ಚಿತ್ರಗಳು 2025ರಲ್ಲಿ. ಅದಲ್ಲದೆ ತುಳು ಇದೆ, ಪ್ರಾದೇಶಿಕ ಭಾಷೆಗಳಿಗೆ ಕೊಡವ ಇದೆ, ಕೊಂಕಣಿ ಇದೆ. ಇದು ನಾನು ಹೇಳಿದ್ದು ಬಿಡುಗಡೆಯ ಚಿತ್ರಗಳು. ಬಿಡುಗಡೆ ಆಗದೆ ಸೆನ್ಸಾರ್ ಆಗಿ ಬಿಡುಗಡೆ ಆಗದೇ ಇರೋ ಚಿತ್ರಗಳು ಪ್ರಾಯಶಃ ಇನ್ನೊಂದು 100 ಇರಬಹುದು ಅಂತ ಅನ್ಕೋತೀನಿ. ಅಲ್ಲಿಗೆ ಸುಮಾರು ಕಳೆದ ವರ್ಷ 350 ಕನ್ನಡ ಚಿತ್ರಗಳು ತಯಾರಾದ ಒಂದು ಅಂದಾಜಿದೆ. ಆ 350ರಲ್ಲಿ ಕನಿಷ್ಠ 100ರಿಂದ 150 ಇದು ಪ್ರವೇಶ ಪಡ್ಕೋಬಹುದು ಅಂತ ನಮ್ಮ ನಿರೀಕ್ಷೆ ಇದೆ. ಶುಲ್ಕ ಇದೆ. ಸೆನ್ಸಾರ್ ಅಲ್ಲಿ ಈ ಸರ್ಟಿಫಿಕೇಟ್ ಇರೋದೇ ಇರಬೇಕು, ಅದಕ್ಕೆ ಸಂಬಂಧ ಇಲ್ಲ. ಎ ಸರ್ಟಿಫಿಕೇಟ್ ಯಾವ್ದಕ್ಕೆ ಸಂಬಂಧ ಇಲ್ಲ. ಯಾಕಂದ್ರೆ ಅದರಲ್ಲಿ ಫ್ಯಾಮಿಲಿ ಆಡಿಯನ್ಸ್ ಬರ್ತಾರೆ. ಇದು ಎ ಸರ್ಟಿಫಿಕೇಟ್ಸ್ ಅಂತ ಅದು ಈ ಚಿತ್ರಗಳು ನೋಡುವಾಗ ಸ್ವಲ್ಪ ಒಂದು ಎಚ್ಚರಿಕೆ ಇರುತ್ತೆ. ಹಾಗಾಗಿ ಅದೇ